समय ಪಾಳಿತ್ತು ಒಂದು ಕೋಟಿದು ನೀವೇ ನೋಡಿ ಮಾತಾಡೋಣ ಅವ್ರ ಜೊತೆ ಇಟ್ಕೊಂಡು ಎಲ್ಲಿಂದ ಎಲ್ಲಿಗೆ ಮಾಡಬೇಕು. ಸಣ್ಣ ಫಾಸ್ಟು ಬಲ್ರೆಡ್ಡಿ ಒಳಗಿಂದ ಹೋಗ್ಬೇಕು, ಎಸ್ ಟಿ ಕಾಲೋನಿ ಈ ಕಡೆ ಆ ಕಡೆ ಎಸ್ ಟಿ ಜನಕ್ಕೆ ರೇಟ್ 1 ಕೋಟಿ ಬಂದರು ಅದೇ ರೋಡ್ ಮಾಡಬೇಕು. ತೋರಿಸಿ ಮಾತಾಡೋಣ ಅವ್ರಿಗೆಲ್ಲ ಕೇಳಿ ಮಾಡಿರಿ. ಅದು ನೋಡಿದ್ರೆ ಹಿಂಗೆ ಮಾಡೋದು ಅದನ್ನ ಓಕೆ ಚೇಂಜ್ ಬೇರೆ ವ್ಯಾಪಾರ ನಾಯಕರು చూడాల ಜಾಗ PWD ಕಾಂಪೌಂಡ್ ವರ್ಗ ಬರುತ್ತೆ. చాలా బాగుంటుంది అది ఐడియా. పార్క్ మీరు వ్యవస్థ చేస్తే సార్ ಬಂದಾಗೆಲ್ಲ ಹೇಳ್ತಾ ಇದ್ದೀರಾ ಹೋಗ್ತಾ ಹತ್ತು ಲಕ್ಷ ಬರ್ಕೋ ಶಿಫ್ಟ್ ಮಾಡಿದ್ಮೇಲೆ ಹಂಗೆ ಸಿದ್ದಾಪುರ ಆಂಜನೇಯ ಸ್ವಾಮಿ
ಎಲ್ಲ ಇಟ್ಕೊಳ್ಳಿ ಹಂಗೆ. ಓಂ ಶತಮಾನಂ ಭವತಿ ಶತಾಯ ಈ ಕಡೆ ನೋಡಿ. ಶುಭೇಂದ್ರಿಯ ಆಯುಷೇಂದ್ರಿಯ ಪ್ರತಿಷ್ಠತೆ ಆಯುರಾರೋ ದೀರ್ಘಾಯುಷ್ಮಾನ್ ಮಹಾರಾಜಾಯ ನಮಃ. ಅಣ್ಣ ಎಲ್ಲ ನೋಡಿ ವೆಂಕಟೇಶಪ್ಪ ಅಣ್ಣ ಅಣ್ಣ ಶಂಭುಬಾಯ್ ಪಕ್ರ ರಾಜಾಯ ಪ್ರಶಸ್ಸಾಹಿನೇ ನಮೋ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮ್ಯ ಕಾಮ್ಯಹಂ. ಅದು ಮನಸ್ಬಿಡು ಹಿಂದೆ ಬರ ನೀನು ಆಯ್ತಾ ಅಣ್ಣ ಆಯ್ತಾ ಓಕೆ ಅಣ್ಣ ಒಂದು ಸೆಕೆಂಡ್. ಜಾಲೂರು ಬಾರ್ಡ್ರು ಗೆದ್ದಾದ್ಮೇಲೆ ಮೇಗಳಪಾಳ್ಯದಲ್ಲಿ 50 ಲಕ್ಷ ಸಿಸಿ ರಸ್ತೆ, ಮಾರಮ್ಮನ ದೇವಸ್ಥಾನಕ್ಕೆ 1 ಕೋಟಿ, ಈಗ SCPಯಲ್ಲಿ TSP 1 ಕೋಟಿ, ಇವೆಲ್ಲ ಕಾಣಿಸ್ತಾ ಇಲ್ವಾ JDSನವ್ರಿಗೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮಪ್ಪನಿಗೂ ನನಗೂ ಯಾರೇ JDS BJPಯವರು ಪಾಠ ಮಾಡ್ಕೊಡಂಗಿಲ್ಲ. ನಮ್ಮ ತಂದೆಯವರ ದಾರಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಇಡೀ ಏಷ್ಯಾದಲ್ಲೇ ನಂಬರ್ 1 ಸೋಲಾರ್ ಪಾರ್ಕ್ ಮಾಡಿದ್ರು. ಅದು ಸ್ವಲ್ಪ ಯೋಚನೆ ಮಾಡಬೇಕು. ಆ ಕುಮಾರಸ್ವಾಮಿ ಯಡಿಯೂರಪ್ಪ ಏನೇನು ಮಾಡೋರು ಬನ್ರಿ ಹೇಳ್ರಿ ಅಂದ್ರೆ ಬರಲ್ಲ. ನಾವು ಮಾಡಿದ್ ನೋಡ್ಕೊಂಡು ಸಹಿಸ್ಕೊಂಡು ಇರೋಕ್ಕಾಗಲ್ಲ. 17.5 ಕೋಟಿ ಕೆಲಸ ಸತತವಾಗಿ 2 ದಿವಸ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಪಾವಗಡ ಪಟ್ಟಣದಲ್ಲಿ. ಇನ್ನೇನು ಮಾಡಬೇಕು? ಆಮೇಲೆ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ 75 ಲಕ್ಷ ಕೊಟ್ಟಿದ್ದೀನಿ. ಆಮೇಲೆ ON ಹೊಸಕೋಟೆಯಲ್ಲಿ ಶಾದಿ ಮಾಲ್ಗೆ 1 ಕೋಟಿ 2.5 ಕೋಟಿ ಶಾದಿ ಮಾಲ್ ಕೊಟ್ಟಿದ್ದೀನಿ. ಇದೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರ. ಅನೇಕ ಇನ್ನು ನಾನು 1 ತಿಂಗಳು ಬುದ್ಧಿ ಪೂಜೆ ಮಾಡಿದ್ರು ಕೆಲಸಗಳಿದ್ದಾವೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ 350 ಕೋಟಿ ರೂಪಾಯಿ ತಗೊಂಡಿದ್ದಾರೆ ನಮ್ಮ ಪಾವಗಡ ಜನ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ 350 ಕೋಟಿ ಗೃಹಲಕ್ಷ್ಮಿ 2,000 ಬರ್ತದಲ್ಲ, ಫ್ರೀ ಬಸ್ಸು, 2,000 ರೂಪಾಯಿ ದುಡ್ಡು, ಫ್ರೀ ಕರೆಂಟು, ರೇಷನ್, ಇಷ್ಟೆಲ್ಲ ಕೊಟ್ಟರು ಇನ್ನೇನು ಮಾಡ್ಬೇಕು ಜನಗಳಿಗೆ? ಈ ವಿರೋಧ ಪಕ್ಷದವರೇ ಜಾಸ್ತಿ, ನಮ್ಮ ಪಕ್ಷದವ್ರಿಗಿಂತ ವಿರೋಧ ಪಕ್ಷದವರೇ ಜಾಸ್ತಿ ಅನುಕೂಲಗಳನ್ನ ಪಡ್ಕೊಳ್ತಾ ಇರೋದು. ಹೇಳ್ಬೇಕು, ಹಳ್ಳಿಗಳಲ್ಲಿ ಯಾರ ಅನ್ನ ತಿಂತಿದ್ರಪ್ಪ? ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಲ್ವಾ? ಯಾವ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ರ ಅಂತ ಕೇಳ್ಬೇಕು ನೀವು. ಹಳ್ಳಿಗಳಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಕೊಡ್ದಂಗೆ ನಮ್ಮ ಕೆಲಸಗಳೆಲ್ಲ ಆಗ್ಬೇಕು. ನೀವೆಲ್ಲ ಇನ್ಆಕ್ಟಿವ್ ಆಗಿದ್ದೀರ ಮಿಸ್ಟರ್ ಸುಮನ್, ನಿಮ್ಮ ಗ್ರೂಪ್ ಎಲ್ಲ ಸ್ವಲ್ಪ ಆಕ್ಟಿವ್ ಆಗಿ. ಆಮೇಲೆ ಅನೇಕ ರಸ್ತೆಗಳು ಈ ಜಿಲ್ಲಾ ಪಂಚಾಯಿತಿಯಲ್ಲಿ, PWDಯಲ್ಲಿ, ಆಮೇಲೆ ನಮ್ಮ ಲ್ಯಾಂಡ್ ಆರ್ಮಿಲಿ ಸುಮಾರು ಕೆಲಸಗಳು ಕೊಟ್ಟಿದ್ದೀನಿ. ಈಗೆಲ್ಲರ ಗುಡ್ಲಿ ಪೂಜೆಯನ್ನು ಮಾಡಿ ಮುಂದಿನ ವರ್ಷಕ್ಕೆ ನಮ್ಮ ತಾಲೂಕಿನಲ್ಲಿ ಮಣ್ಣಿನ ರಸ್ತೆನೇ ಇಲ್ಲದಂಗೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ. ನಮ್ಮ ಸರ್ಕಾರದ ದುಡ್ಡಿಲ್ಲ ಅಂತ ಕೆಲವರು ವಿರೋಧಿಗಳು ಅಂದ್ಕೊಬೋದು. ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದಾರೆ, ಬಡವರ ಪರವಾದಂಥ ಬಡ್ಜೆಟ್ ಕೊಟ್ಟಿದ್ದಾರೆ. ಸೋಲಾರಲ್ಲಿ ಇಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಎಲ್ಲೂ ಸೋಲಾರ್ ಸ್ಟಾಕ್ ಮಾಡೋಕ್ಕೆ ಬ್ಯಾಟ್ರಿಗಳ ವ್ಯವಸ್ಥೆ ಇರಲಿಲ್ಲ. ಬೆಳಿಗ್ಗೆ ಟೈಮ್ ಏನು ಕರೆಂಟ್ ಬರ್ತಿತ್ತು ಹಂಗೆ ಕಳಿಸ್ಬಿಡೋರು. ನೈಟ್ಗೆ ಈಗ ಬೆಳಿಗ್ಗೆ ಪ್ರೊಡಕ್ಷನ್ ಆಗಿದ್ದು ನೈಟ್ಗೆ ಸ್ಟೋರ್ ಮಾಡಿಕೊಂಡು ಅದು ನೈಟ್ ನಾವು ಸಪ್ಲೈ ಮಾಡೋ ಥರ ವ್ಯವಸ್ಥೆ ಪಾವಗಡದಲ್ಲಿ ಈ ಬಡ್ಜೆಟಲ್ಲಿ ಸೇರಿಸಿದ್ದಾರೆ. ಈ ಅಮಾಯಕರು ತಿಳ್ಕೊಬೇಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.
ಮುಖ್ಯವಾಗಿ ನನಗೆ ಮಾನ್ಯ ಮಂತ್ರಿಗಳು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಒಂದು 20 ಸಲ ಫೋನ್ ಮಾಡಿದ್ದಾರೆ ನನಗೆ. ಆಗಲೇ 2 ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಜಾಲೋಡಿಗೆ ಯಾವಾಗ ಬಂದ್ರು ಹೇಳಿದ್ದೆ, ವಾಪಸ್ ಕಳಿಸಲ್ಲ ಇವರು. ನಮ್ಮ ಅಪ್ಪನ್ನು ಕಳಿಸಲ್ಲ, ನಮ್ಮನ್ನು ಕಳಿಸಲ್ಲ. ವಿಶೇಷವಾಗಿ ನನ್ನ ಜಾಲೋಡು ಪಂಚಾಯಿತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ಮುಖಂಡರು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಅವರಿದ್ದಾರೆ, ಚಿಂತಲ್ ರೆಡ್ಡಿ ಅವರು, ನಾಗಣ್ಣ ಅವರು, ಚಂದ್ರಶೇಖರ್ ರೆಡ್ಡಿ, ನಮ್ಮ ತುಮಲ್ನ ಡೈರೆಕ್ಟರ್ ಸರ್ ಚಂದ್ರಶೇಖರ್ ರೆಡ್ಡಿ ಅವರಿದ್ದಾರೆ, ಇಒ ಮಧುಸೂದನ್ ಅವರಿದ್ದಾರೆ, ನಮ್ಮ BO ರೇಣುಕಮ್ಮ ಅವರಿದ್ದಾರೆ, ಶಂಶುದ್ದೀನ್ ಇದ್ದಾರೆ, ಎಲ್ಲ ರಂಗಪ್ಪ ಅವರು, ಎಲ್ಲ ಗ್ರಾಮ ಮೆಂಬರ್ಗಳು. ಅಕ್ಕಂಗಾರಿ ದೇವಸ್ಥಾನದ 6 ಎಕರೆ ಜಮೀನನ್ನ ಜಿಲ್ಲಾ ಪಂಚಾಯತ್ CO ಕಳಿಸಿದೀವಿ. ಅದ್ರ ಪರಿಸ್ಥಿತಿ ಏನಂತ ತಿಳ್ಕೊಂಡು ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಆಮೇಲೆ ನಿಮ್ಮೂರಲ್ಲಿ ಇನ್ನು ಏನೇ ಕೆಲಸಗಳಿದ್ರೆ, ಏನೋ ಒಂದು ಬಿಲ್ಡಿಂಗ್ ಕೇಳಿದ್ದಾರೆ ನಮ್ಮ ವೀರಾರೆಡ್ಡಿ ಅವರು, ತುಂಬೊಂದು ನಮ್ಮ ಸೊಸೈಟಿ ನಡೆಸಲಿಕ್ಕೆ ಒಂದು ಬಿಲ್ಡಿಂಗ್ ಅನ್ನ ಮಂಜೂರು ಮಾಡಿಕೊಡ್ತೀನಿ. ಆಮೇಲೆ ರೈತರ ಪರ, ಬಡವರ ಪರ ನಾನು ನಮ್ಮ ತಂದೆಯವರು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನಗೆ ಅರ್ಜೆಂಟ್ ಹೋಗೋದ್ರಿಂದ ಈ ಕಡೆ ರಾಜೇಂದ್ರ ಮಾಡ್ತಿದ್ದಾರೆ, ಆ ಕಡೆ ಸುಧಾಕರ್ ಮಾಡ್ತಿದ್ದಾರೆ. ನಾನು ಇದಕ್ಕೆ ಯಾವ್ದು ಅವರು ಹೊಳಲ್ಕೆರೆಗೆ ಹೋಗ್ಬೇಕು ಈಗ. ಅದಕ್ಕೆ ತಾವೆಲ್ಲ ಬಂದಿದ್ದೀರಾ. ನಾನು ಆಮೇಲೆ ವಯನಹಳ್ಳಿಗೆ ಬರಬೇಕಿತ್ತು. ವಯನಹಳ್ಳಿ, ಮಾರಮ್ಮನಹಳ್ಳಿ ಇವೆಲ್ಲ ನಮ್ಮ ಸೊಸೈಟಿಗಳು ಉದ್ಘಾಟನೆ ಇದೆ, ಮುಂದಿನ ವಾರದಲ್ಲಿ ಇಟ್ಕೊತೀನಿ ಅಂತ ಹೇಳಿ ಇನ್ನು ಅನೇಕ ಕೆಲಸಗಳು ಹಾಕಿದ್ದೀನಿ. ಅವೆಲ್ಲ ಇನ್ನು 1 ತಿಂಗಳು ಬೇಕಾಗುತ್ತೆ ನನಗೆ. ಕಂಟಿನ್ಯೂಸ್ ತಾಲೂಕಲ್ಲೆಲ್ಲ ಗುದ್ಲಿ ಪೂಜೆಯನ್ನು ನಿರ್ವಹಿಸಲಿಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ಚುನಾವಣೆಗೆ ನೀವೆಲ್ಲ ರೆಡಿ ಆಗಬೇಕು. ಮುಂದೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ನಾನು ಏನಂತ JDSನವ್ರಿಗೆ ತೋರಿಸ್ತೀನಿ. ವೆಂಕಟೇಶ್ ಏನಂತ 6 ಜಿಲ್ಲಾ ಪಂಚಾಯತಿ, 18 ತಾಲೂಕ್ ಪಂಚಾಯತಿ ಈ ಸಲನು ಸುತ್ತಿ ನೋಡ್ಕೋಬೇಕು, ಮುಟ್ಕೊಂಡು ನೋಡ್ಕೋಬೇಕು, ಎಲ್ಲೆಲ್ಲೂ ಕಳೆದೋದಪ್ಪ ಈ ನೀಟ್ಗೆ ಅಂತ ಗೊತ್ತಿದೆ. ಕುಮಾರಸ್ವಾಮಿ, ದೇವೇಗೌಡ, ನಿಖಿಲ್ ಕುಮಾರಸ್ವಾಮಿ ಬಂದು ನನ್ನನ್ನು ಅಲ್ಲಾಡ್ಸಕ್ಕಾಗಲಿಲ್ಲ. ಮುಂದಕ್ಕೂ ಸಹ ನಾನೇನಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲಿ 6 ಕಾರು 22 22 23 ಮುನ್ಸಿಪಲ್ 23 ಗೆಲ್ಸಿಲ್ಲ ಅಂದ್ರೆ ಅವಾಗ ಕೇಳ್ಕೊಳ್ಳಿ. ಈಗ ಒಂದಿಬ್ಬರು ನಿಗಾಡ್ತಿದ್ದಾರೆ. ಫಸ್ಟ್ ತೆಗೆಯದೆ ಅವ್ರನ್ನ ಈ ಚುನಾವಣೆಗಳಲ್ಲಿ ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ವೆಂಕಟರಮಣಪ್ಪ, ವೆಂಕಟೇಶ್ನ ಯಾರು ಟಚ್ ಮಾಡಕ್ಕಾಗಲ್ಲ ಅಂತ ಹೇಳಿ, ನಿಮ್ಮೆಲ್ಲರ ಸಹಕಾರ ಹಿಂಗೆ ಇರಲಿ ಅಂತ ಹೇಳಿ, ಮುಂದೆ ಜಾಲೋಡ್ಗೆ ಇನ್ನೂ ಏನೇನು ಕೊಡ್ರಿ, ಇನ್ನು ಬೋರ್ವೆಲ್ ಕೊಡ್ರಿ, ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಹೇಳ್ಬೇಕು. ನಮಸ್ಕಾರ.